IMA ಅಂತ ಒಂದು ಕಂಪನಿ ಶುರು ಆಗಿತ್ತು. ಅವರು ಮೋಡಸ್ ಅಪ್ರಾಂಡೆ ಏನಂದರೆ, ಅವ್ರು ಡೆಪಾಸಿಟ್ ಅಂತ ಹೇಳೋದಿಲ್ಲ, ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಶುರು ಮಾಡ್ತಾರೆ. 100 ಜನಕ್ಕೆ ಪಾರ್ಟ್ನರ್ಶಿಪ್ ಕೊಟ್ಟು ಅವರು ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಂತ ತೋರಿಸ್ಕೋತಾರೆ. ಸೊ ದೇಸೆ ನಾವು ಈ ಆ್ಯಕ್ಟ್ ಮುಖಾಂತರ ನಾವು ಈ ಆ್ಯಕ್ಟ್ ಒಳಗಡೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಬರೀ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಈ ಆ್ಯಕ್ಟ್ ಇಟ್ಕೊಂಡ್ರೆ ಈ ಆ್ಯಕ್ಟ್ ಮುಖಾಂತರ ಯಾವುದೇ ಫ್ರಾಡನ್ನು ಇವತ್ತುವರೆಗೂ ನಿಲ್ಲಿಲ್ಲ, ಮುಂದೆನೂ ಕೂಡ ನಿಲ್ಲೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತಿದ್ದುಪಡಿ ವಿಧೇಯಕವನ್ನು ಅವ್ರು ತಗೊಂಡು ಬಂದಿರತಕ್ಕಂಥ ಉದ್ದೇಶ ಏನಿದೆಯಲ್ಲ ಅದು ಸ್ವಾಗತಾರ್ಹ, ಒಳ್ಳೆಯ ಉದ್ದೇಶದಿಂದ ತಂದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ನನ್ನ ಒಂದು ಇದರಲ್ಲಿ ಆಕ್ಷೇಪಣೆ ಏನಂದರೆ, 2004 ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 2004 ಆಗಿರೋದು, 2004 ಆಗಿದೆ. ಈ ಆ್ಯಕ್ಟ್ ಇದ್ದರೂ ಸಹ ಹಲವಾರು ಫ್ರಾಡ್ಯುಲೆಂಟ್ ಕಂಪ್ನೀಸು ಜನರ ಹತ್ರ ಡೆಪಾಸಿಟನ್ನು ಪಡ್ಕೊಂಡು ಹೂಡಿಕೆದಾರರನ್ನು ಮೋಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದೇ ಆ್ಯಕ್ಟಿಗೆ ಸರ್ಕಾರ ಈಗ ಅಮೆಂಡ್ಮೆಂಟನ್ನು ತಗೊಂಡು ಬಂದಕ್ಕೆ ಹೊರಟಿದ್ದಾರೆ. ಈ ಆ್ಯಕ್ಟ್ ಇದ್ದರೂ ಸಹ ಈ ಫ್ರಾಡ್ಸ್ಟರ್ಸ್ನ ಇಂಥ ಅವಕಾಶ ಹೇಗೆ ಸಿಕ್ತು ಅಂತಕ್ಕಂಥದ್ದು ಮೊದಲು ಪ್ರಶ್ನೆ ಸರ್ಕಾರ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು. ನನ್ನ ಪ್ರಕಾರ ಈ ಆ್ಯಕ್ಟ್ ಮತ್ತು ಇದರದ್ದು ಅಮೆಂಡ್ಮೆಂಟ್ ಏನಿದೆಯಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಇಟ್ ಈಸ್ ಪೋಸ್ಟ್ ಕಮಿಟ್ಟಿಂಗ್ ಆಫ್ ದಿ ಅಫೆನ್ಸ್. ಇಲ್ಲಿ ಪೇಷಂಟ್ ಸತ್ತೋದ ನಂತರ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಪ್ರಾವಿಷನ್ಸ್ ಇವೆ. ದೆರ್ ಈಸ್ ನೋ ಪ್ರಾವಿಷನ್ ಎನಿವೇರ್ ಟು ಪ್ರಿವೆಂಟ್ ಎನಿ ಫ್ರಾಡ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಬ್ಜೆಕ್ಷನ್ ಫಾರ್ ದಿಸ್ ಆ್ಯಕ್ಟ್ ಆ್ಯಂಡ್ ದಿ ಅಮೆಂಡ್ಮೆಂಟ್ ಟು ದಿಸ್ ಆ್ಯಕ್ಟ್. ಯಾಕಂದರೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾರ್ಕೆಟ್ ಓಪನ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಯಾರು ಬೇಕಾದರೂ ಒಂದು ಕಂಪ್ನಿಯನ್ನು ಓಪನ್ ಮಾಡ್ಬೋದು. ಇಷ್ಟು % ಡೆಪಾಸಿಟ್ ಕೊಡ್ತೀವಿ, ಅಷ್ಟು % ಡೆಪಾಸಿಟ್ ಕೊಡ್ತೀವಿ ಅಂತ ಜನರಿಗೆ ಒಂದು ನಂಬಿಸಿ ಕೋಟ್ಯಾಂತರ ರೂಪಾಯಿಯನ್ನು ಪಡ್ಕೋಬೋದು. ಆದರೆ ಯಾವ ಕಂಪ್ನಿಗಳು ಇಂಥ ಡೆಪಾಸಿಟ್ ತಗೊಳ್ಳೋಕ್ಕೆ ಅರ್ಹರು ಅಂತಕ್ಕಂಥದ್ದು ಸ್ಪೆಸಿಫೈ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಈ ಆ್ಯಕ್ಟ್ ಮುಖಾಂತರ ಮಾಡಿಲ್ಲ. Who is competent enough to take the deposits from the public should be specified. ಈಗ ಈ ಆ್ಯಕ್ಟ್ ಪ್ರಕಾರ ಪ್ರಿನ್ಸಿಪಲ್ ಆ್ಯಕ್ಟಲ್ಲೇ ನಾನು ಓದ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನೋಡ್ತಿದ್ದೆ, ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳಿದ್ದಾರೆ. ಹೂ ಇಸ್ ದಿ ಕಾಂಪಿಟೆಂಟ್ ಅಥಾರಿಟಿ? ಆಫೀಸರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ AC ಅಂತ ಹೇಳ್ತಾರೆ. ಈಸ್ ಎ ಇಂಡಿವಿಜುವಲ್ ಕಾಂಪಿಟೆಂಟ್ ಆಫೀಸರ್, ಹಿ ಇಸ್ ನಾಟ್ ಎ ಅಥಾರಿಟಿ. ಬಟ್ ಆಫ್ಟರ್ ಎವ್ರಿ ಫ್ರಾಡ್ ಇಸ್ ಕಮಿಟೆಡ್ ನೀವು ಒಂದು ಕಾಂಪಿಟೆಂಟ್ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀರಿ. ಮೈ ಥಿಂಗ್ ಈಸ್ ಎ ಕಾಂಪಿಟೆಂಟ್ ಅಥಾರಿಟಿ ಶುಡ್ ಬಿ ಪರ್ಮನೆಂಟ್. ಇಡೀ ರಾಜ್ಯದಲ್ಲಿ ಯಾವುದೇ ಹೂಡಿಕೆದಾರರ ಹಣವನ್ನು ಪಡಿಬೇಕಾದ್ರೆ ಯಾವುದಾದ್ರೂ ಒಂದು ಕಾಂಪಿಟೆಂಟ್ ಅಥಾರಿಟಿ ಇರಬೇಕು. ಆ ಅಥಾರಿಟಿ ಮುಖಾಂತರ ಯಾರೇ ಇರಲಿ, ಯಾವುದೇ ಕಂಪ್ನಿ ಇರಲಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ತಮ್ಮ ಕಂಪ್ನಿಯ ಸ್ಟ್ರೆಂತ್ ಏನು, ಆ ಕಂಪ್ನಿ ಹತ್ರ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಡೆಪಾಸಿಟ್ ಇದೆ, ಅವನು ಈ ಕಂಪ್ನಿಗೆ ಏನು ತೊಗೊಂಡು ಬರ್ತಾವನೆ ಒಳಗಡೆ, ಅದನ್ನು ಅರ್ಥ ಮಾಡ್ಕೊಂಡು ಸರ್ಟಿಫೈ ಮಾಡ್ತಕ್ಕಂಥ ಒಂದು ಕಾಂಪಿಟೆಂಟ್ ಅಥಾರಿಟಿ ಶುಡ್ ಬಿ ಪರ್ಮನೆಂಟ್ಲಿ ಎಸ್ಟಾಬ್ಲಿಷ್ಡ್. ಈಗ ಏನಾಗಿದೆ, ಒಂದು ಕಂಪ್ನಿ ಎಸ್ಟಾಬ್ಲಿಷ್, ಎನಿ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಕ್ಯಾನ್ ಸ್ಟಾರ್ಟ್ ಎನಿ ಡೆಪಾಸಿಟಿಂಗ್ ಫರ್ಮ್. ಇವತ್ತು there is no one to ask. Government comes in only when there is something wrong. ಆ ಥರದ್ದು ಮೆಕ್ಯಾನಿಸಮ್ ಅಲ್ಲಿ ಹೂಡಿಕೆದಾರರು ಮೋಸ ಆಗ್ತಾರೆ. ಇನ್ನೊಂದು, ತಾವು ಅಮೆಂಡ್ಮೆಂಟ್ ತಂದಿದ್ದೀರಿ, ಆದರೆ ಭಾಳಷ್ಟು ಇಂಪಾರ್ಟೆಂಟ್ ಇದ್ದಿದ್ದು ಚಾಪ್ಟರ್ 1 ಪ್ರಿನ್ಸಿಪಲ್ 2004 ಆ್ಯಕ್ಟಲ್ಲಿ ಚಾಪ್ಟರ್ 1 ಅಮೌಂಟ್ಸ್ ಕಾಂಟ್ರಿಬ್ಯೂಟೆಡ್ ಆಸ್ ಕ್ಯಾಪಿಟಲ್ ಬೈ ದಿ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಈಸ್ ನಾಟ್ ಟರ್ಮ್ಡ್ ಆಸ್ ಡೆಪಾಸಿಟ್ ಅಂತ ಇದೆ. ಕೆಲವು ಕಂಪನಿಗಳು ಸನ್ಮಾನ್ಯ ಅಧ್ಯಕ್ಷರೇ, IMA ಅಂತ ಒಂದು ಕಂಪನಿ ಶುರು ಆಗಿತ್ತು. ಅವರು ಮೋಡಸ್ ಅಪ್ರಾಂಡೆ ಏನಂದರೆ, ಅವ್ರು ಡೆಪಾಸಿಟ್ ಅಂತ ಹೇಳೋದಿಲ್ಲ, ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಶುರು ಮಾಡ್ತಾರೆ. 100 ಜನಕ್ಕೆ ಪಾರ್ಟ್ನರ್ಶಿಪ್ ಕೊಟ್ಟು
ಅವರು ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಂತ ತೋರಿಸ್ಕೋತಾರೆ. ಸೊ ದೇಸೆ ನಾವು ಈ ಆಕ್ಟ್ ಮುಖಾಂತರ ನಾವು ಈ ಆಕ್ಟ್ ಒಳಗಡೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಎನಿ ಅಮೌಂಟ್ ರಿಸೀವ್ಡ್ ಫ್ರಮ್ ದಿ ಜನರಲ್ ಪಬ್ಲಿಕ್ ಶುಡ್ ಬಿ ಟರ್ಮ್ಡ್ ಆಸ್ ಡೆಪಾಸಿಟ್. ಆ ಅಮೆಂಡ್ಮೆಂಟ್ ಅಲ್ಲಿ ಇದು ಬಂದಿಲ್ಲ. ಎನಿ ಅಮೌಂಟ್ ಯಾವುದಾದ್ರೂ ದುಡ್ಡು ಇರಲಿ, ಜನರಲ್ ಪಬ್ಲಿಕ್ ಇಂದ ನೀವು ದುಡ್ಡು ತಗೊಂಡ್ರೆ ದಟ್ ಶುಡ್ ಬಿ ಟರ್ಮ್ಡ್ ಆಸ್ ಡೆಪಾಸಿಟ್. ಅದನ್ನು ಅಮೆಂಡ್ ಆಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹೊಸ ಅಮೆಂಡ್ಮೆಂಟ್ ಪ್ರಕಾರ ಯು ಆರ್ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಒಂದು ಕಂಪ್ನಿ ಜನರಿಗೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಮೋಸ ಮಾಡಿದ ನಂತರ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮದೇ ಆದಂಥ ಪರ್ಮನೆಂಟ್ ಕಾಂಪಿಟೆಂಟ್ ಅಥಾರಿಟಿ ಇದ್ದರೆ, ನೀವೇ ಸರ್ಟಿಫೈ ಮಾಡಿದರೆ ಯಾವ ಕಂಪ್ನಿಗೆ ಸ್ಟ್ರೆಂತ್ ಇದೆ, ಯಾವ ಕಂಪ್ನಿ ಕಾಂಪಿಟೆಂಟ್ ಎನಫ್ ಟು ಆಕ್ಸೆಪ್ಟ್ ದಿ ಡೆಪಾಸಿಟ್ ಆಫ್ ಫ್ರಮ್ ದಿ ಜನರಲ್ ಪಬ್ಲಿಕ್ ಅಂಥ ಕಂಪ್ನಿಗಳಿಗೆ ನೀವು ಮಾರ್ಕೆಟ್ ಇಂಟೆಲಿಜೆನ್ಸ್ ಬೇಕಾಗಿಲ್ಲ, ನಿಮ್ಮದೇ ಆದಂಥ ಇಂಟೆಲಿಜೆನ್ಸ್ ಇರ್ಬೋದು. ನೀವು ಪೀರಿಯಾಡಿಕಲಿ ಆ ಕಂಪ್ನಿ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ನೋಡ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನೋಡ್ಬೋದು, ಆಕ್ಟಿವಿಟೀಸ್ ನೋಡ್ಬೋದು, ಆ ಕಂಪ್ನಿ ಎಷ್ಟು ಡೆಪಾಸಿಟನ್ನು ಪಡ್ಕೊಂಡಿದೆ, ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ರಿಸರ್ವ್ ಇಟ್ಕೋಬೇಕು ಅಂತ ನೀವು ಕಾನೂನನ್ನು ಮಾಡ್ಬೋದು. ಇವತ್ತು ಏನೂ ಇಲ್ಲ, ಬರೀ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಈ ಆ್ಯಕ್ಟ್ ಇಟ್ಕೊಂಡ್ರೆ ಈ ಆ್ಯಕ್ಟ್ ಮುಖಾಂತರ ಯಾವುದೇ ಫ್ರಾಡನ್ನು ಇವತ್ತುವರೆಗೂ ನಿಲ್ಲಿಲ್ಲ, ಮುಂದೆನೂ ಕೂಡ ನಿಲ್ಲದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸೊ ಪ್ರತಿಯೊಂದು ಫ್ರಾಡ್ಗೆ ಒಂದು ಕಾಂಪಿಟೆಂಟ್ ಅಥಾರಿಟಿಯನ್ನು ಅಂದರೆ ಸಕ್ಷಮ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡುವಾಗ ಒಂದು ಅಸಿಸ್ಟೆಂಟ್ ಕಮಿಷನರ್ಗೆ ನೀವು ಈ ಚಾರ್ಜ್ ಕೊಟ್ಟರೆ, ಅಸಿಸ್ಟೆಂಟ್ ಕಮಿಷನರ್ಗೆ ಬೇಕಾದಷ್ಟು ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರ್ತವೆ. ಜಿಲ್ಲಾ ಕಲೆಕ್ಟರ್ಗಳಿಗೆ ಬೇಕಾದಷ್ಟು ಜವಾಬ್ದಾರಿ ಅವ್ರದ್ದೇ ಇರ್ತದೆ. ಅದ್ರ ಮಧ್ಯೆ ಇದು ಮಾಡಬೇಕು. ಮತ್ತು ಒಂದು ಜಿಲ್ಲೆಗಿಂತ ಬೇರೆ ಬೇರೆ ಜಿಲ್ಲೆಗೆ ಈ ಫ್ರಾಡ್ ಆಗಿದ್ರೆ ಹೌ ಫಾರ್ ಈಸ್ ಕಾಂಪಿಟೆಂಟ್ ಎನಫ್ ಟು ಹ್ಯಾಂಡಲ್ ದಿಸ್? ಸೊ ನನ್ನ ಪ್ರಕಾರ ದಿ ಕಾಂಪಿಟೆಂಟ್ ಅಥಾರಿಟಿ ಶುಡ್ ಕಮ್ ಇನ್ ಬಿಫೋರ್ ಎನಿ ಫ್ರಾಡ್ ಈಸ್ ಎಸ್ಟಾಬ್ಲಿಷ್ಡ್. ಯಾರು ಈ ಬಿಸ್ನೆಸ್ ಮಾಡೋಕ್ಕೆ ಅರ್ಹರು ಅಂತ ಸರ್ಟಿಫಿಕೇಶನ್ ಕೊಡೋಕ್ಕೆ, ರೆಗ್ಯುಲೇಷನ್ ಮಾಡೋಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಯಾವವರೆಗೂ ನಾವು ಸ್ಥಾಪನೆ ಮಾಡೋದಿಲ್ವೋ ಈ ಫ್ರಾಡ್ ನಿಲ್ಲದಿಲ್ಲ. ಮತ್ತೆ ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ 6, ದಿ ಗವರ್ಮೆಂಟ್ ಶಲ್ ಎಂಪ್ಯಾನಲ್ or adopt and notify the list of agencies for valuation of assets and to assist selling of assets to prospective buyers, and forensic auditors, digital auditors for the forensics audit of money trail. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಪರ್ಮನೆಂಟ್ ಕಾಂಪಿಟೆಂಟ್ ಅಥಾರಿಟಿ ಇದ್ರೆ, ಪೀರಿಯಾಡಿಕಲ್ ಆಡಿಟ್ ಆಗ್ತಾ ಇದ್ರೆ, ಪೀರಿಯಾಡಿಕಲಿ ಯಾವ ಕಂಪ್ನಿದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನು, ಎಲ್ಲಿಗೆ ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಪೀರಿಯಾಡಿಕಲ್ ಅಸೆಸ್ಮೆಂಟ್ ಮಾಡೋಕ್ಕೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಇದ್ರೆ. ಯಾಕಂದರೆ ಈಗ ತಾವು ನೋಡ್ಬೋದು NBFCs ಇದ್ದಾವೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಅದು RBI ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಆ RBI ಆ್ಯಕ್ಟ್ ತಾವು ನೋಡಿದ್ರೆ ಎಷ್ಟು ಸ್ಟ್ರಕ್ಚರ್ಡ್ ವ್ಯವಸ್ಥೆಯಿಂದ NBFCs ಫಾರ್ಮ್ ಮಾಡಿದ್ದಾರೆ. ಯಾರು NBFC ಡೆಪಾಸಿಟ್ ತಗೊಳ್ಳೋಕೆ ಅರ್ಹರು ಅಂತ ಸರ್ಟಿಫೈ ಮಾಡಿದ್ದಾರೆ. ಹೇಗೆ ಅವ್ರನ್ನ ಗವರ್ನ್ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಎಷ್ಟು ಡೆಪಾಸಿಟ್ ರಿಸರ್ವ್ ಆಗಿ ಇಟ್ಕೋಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಆ ಕಂಪ್ನಿ ಅಸೆಟ್ಸ್ ಏನು ಅಂತ ಮುಂಚೆನೆ ಇಟ್ ಈಸ್ ಆಲ್ ವ್ಯಾಲ್ಯೂಡ್. ಸೊ ನೀವು 100 ಕೋಟಿ ಅಸೆಟ್ ಇಟ್ಕೊಂಡು 40 ಕೋಟಿ ಡೆಪಾಸಿಟ್ ತೊಗೊಂಡ್ರೆ ಪರವಾಗಿಲ್ಲ. ಇಲ್ಲಿ ಎನಿ ಟಾಮ್ ಡಿಕೆನರಿ ನನ್ನ ಹತ್ರ ₹1 ನನ್ನ ಜೋಬಲ್ಲಿ ಇಲ್ಲದೆ ಇದ್ರೂ ನಾನು ನಾಳೆಯಿಂದ ನಾನು ಡೆಪಾಸಿಟ್ ತೊಗೊಳಕ್ಕೆ ಹೊರಡ್ತೀನಿ. ನಾನು ಜನರಿಗೆ ಒಂದು ವೇಳೆ ನನ್ನ ಕಂಪ್ನಿ ಮೋಸ ಮಾಡಿದರೆ ಆವಾಗ ಈ ಆ್ಯಕ್ಟ್ ಬಂದರೆ ಜನರಿಗೆ ಎಲ್ಲಿಂದ ಸಹಾಯ ಆಗುತ್ತೆ ಈ ಆ್ಯಕ್ಟಿಂದ ಅಂತ ನನ್ನ ಪ್ರಶ್ನೆಗಳು. ಸನ್ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಮತ್ತೆ ಇನ್ನೊಂದು ಇವರು ಅಮೆಂಡೆಡ್ ಇದರಲ್ಲಿ ಪಾಯಿಂಟ್ 9 ಫ್ರಾಡಿಲೆಂಟ್ ಡಿಫಾಲ್ಟ್ ಬೈ ಎನಿ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ವೈ ಇಟ್ ಶುಡ್ ಬಿ ಫ್ರಾಡಿಲೆಂಟ್ ಡಿಫಾಲ್ಟ್ ಅಂತ ನನ್ನ ಪ್ರಶ್ನೆ. ಎನಿ ಡಿಫಾಲ್ಟ್ ಶುಡ್ ಬಿ ಫ್ರಾಡಿಲೆಂಟ್. ಯಾವಾಗ ನೀವು ನಂಬಿಸಿ ಜನರ ದುಡ್ಡು ನೀವು ಹೂಡಿಕೆ ಮಾಡ್ಕೋತೀರಿ, ನೀವು ಡಿಫಾಲ್ಟ್ ಮಾಡಿದ್ರೆ ಫ್ರಾಡಿಲೆಂಟ್ ಅದು. ಸೊ ಹೌ ಕ್ಯಾನ್ ಯು ಎಸ್ಟಾಬ್ಲಿಷ್ ಇಟ್ ಈಸ್ ಅ ಫ್ರಾಡಿಲೆಂಟ್ ಆರ್ ನಾನ್ ಫ್ರಾಡಿಲೆಂಟ್ ಅಂತ ನನ್ನ ಪ್ರಶ್ನೆ. ಇನ್ನೊಂದು ಕಡೆ ತಾವು
ಎಕ್ಸ್ಪ್ಲನೇಷನ್ ಪಾಯಿಂಟ್ 9 ಅಲ್ಲಿ ಎಕ್ಸ್ಪ್ಲನೇಷನ್ 3I where an page number 6 ali where an offence under this act has been committed by a financial establishment other than an individual, every person who at the time of the offence was committed was in conduct of its business as well as financial establishment shall be deemed to be guilty of the offence and shall be liable to be proceeded against and punished accordingly anta madidiri. ಒಳ್ಳೆದು. ಆದರೆ second section next to it, second point, you have diluted your first idu. Nothing contained in clause 1 above shall render any such person liable to any punishment provided in this act if he proves that the offence was committed without his knowledge, that he exercised all due diligence to prevent the commission of such offence. ನೀವು ಯಾರೋ ಎಂಪ್ಲಾಯಿ ಇದ್ದಾನೆ, ಅವನಿಗೆ ಗೊತ್ತಿಲ್ಲ, ಅವನಿಗೆ ಎಕ್ಸೆಂಪ್ಟ್ ಮಾಡಬಹುದು. ಬಟ್ ಹೌ ಕ್ಯಾನ್ ಯು ಡೈಲ್ಯೂಟ್ ಯುವರ್ ಓನ್ ಸೆಕ್ಷನ್ ಅಂತ? ಸೊ ಯು ಹ್ಯಾವ್ ಡೈಲ್ಯೂಟೆಡ್ ಯುವರ್ ಓನ್ ಥಿಂಗ್. ಇಟ್ಸ್ ಕಾಂಟ್ರಾಡಿಕ್ಟರಿ ಅಂತ ನನ್ನ ಪ್ರಕಾರ. ನನ್ನ ರಿಕ್ವೆಸ್ಟ್, ನಾನು ಉಪಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಇದು ಒಂದು ಸುವರ್ಣ ಅವಕಾಶ. ಗೋವಿಂದ್ ಕಾರಜೋಳ್ ಸಾಹೇಬ್ರೆ, ಸಾವಿರಾರು ಜನ, ಲಕ್ಷಾಂತರ ಜನ, ವಿಶೇಷವಾಗಿ ಬಡವರು ಮತ್ತು ಮಿಡಿಲ್ ಕ್ಲಾಸಿನ ಜನ, ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಇಡೀ ಜೀವನವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಡೆಪಾಸಿಟ್ ಮಾಡಿರ್ತಕ್ಕಂಥದ್ದು ಮತ್ತು ಮೋಸ ಆಗಿ ಹೋಗಿರ್ತಕ್ಕಂಥದ್ದು, ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು, ಭಾಳಷ್ಟು ಜನ ಬರ್ಬಾದಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಪ್ರಿವೆಂಟ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ತರೋಣ. ದಿಸ್ ಶುಡ್ ಬಿ ಅ ಪ್ರಿವೆಂಟಿವ್ ಮೆಕ್ಯಾನಿಸಮ್. ಈಗ ನೀವು ಚಿಟ್ ಫಂಡ್ ಆ್ಯಕ್ಟ್ ತಗೊಂಡು ಬಂದಿದ್ದೀರಾ, ಸೊಸೈಟೀಸ್ ಆ್ಯಕ್ಟ್ ಇದೆ, ಅದಕ್ಕೆ ಒಂದು ರಿಜಿಸ್ಟ್ರಾರ್ ಇದ್ದಾರೆ. ದಟ್ಸ್ ಎ ಪರ್ಮನೆಂಟ್ ಸ್ಟ್ರಕ್ಚರ್. ವೈ ಡೋಂಟ್ ವಿ ಹ್ಯಾವ್ ಎ ಕಾಂಪಿಟೆಂಟ್ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ನನ್ನ ಪ್ರಶ್ನೆ. ಮತ್ತು ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಐಡೆಂಟಿಫಿಕೇಶನ್ ಆಫ್ ದಿ ಕಂಪನಿ, ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ, ಸರ್ಟಿಫಿಕೇಷನ್ಗೆ, ಆಡಿಟ್ ಮಾಡೋದಕ್ಕೆ ಮತ್ತು ಟೈಮ್ ಟು ಟೈಮ್ ಮಾನಿಟರ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಯಾವ ಕಂಪ್ನಿನೂ ಕೂಡ, ಯಾರೂ ಕೂಡ ಥರ್ಡ್ ಪಾರ್ಟಿ ನಾನೊಂದು ಡೆಪಾಸಿಟ್ ತಗೊಳ್ಳುವ ಕಂಪ್ನಿ ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು RBI ಆ್ಯಕ್ಟ್ ಚಾಪ್ಟರ್ 3 ಪ್ರಕಾರ ಹೇಗೆ NBFCsನ ರೆಗ್ಯುಲೇಟ್ ಮಾಡಿದ್ದಾರೆ, ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ದಾರೆ, ಆ ರೀತಿ ಒಂದು ಆ್ಯಕ್ಟ್ ತಗೊಂಡು ಬಂದರೆ ಇಡೀ ದೇಶದಲ್ಲಿ ಬಹುಶಃ ಬೇರೆ ಯಾವ ರಾಜ್ಯದಲ್ಲಿ ಇದು ಮಾಡಿಲ್ಲ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಮೊದಲದಾಗಿ ಇಂಥದ್ದು ಒಂದು ಕಾಂಪಿಟೆಂಟ್ ಅಥಾರಿಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ವೆರಿ ಗುಡ್ ರಿಜ್ವಾನ್. ಮಾನ್ಯ ಅಧ್ಯಕ್ಷರೇ,